ಶ್ರೀರಾಮಪುರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡವನೊಬ್ಬ ತನ್ನ ಮಗ ಮಧು ಮತ್ತು ಮಗಳು ಲಕ್ಷ್ಮಿ ಜೊತೆ ವಾಸಿಸುತ್ತಿದ್ದನು. ರಾಮಯ್ಯನಿಗೆ ಜಮೀನು ಇರಲಿಲ್ಲ. ಅವನು ಹಳ್ಳಿಗೆ ಹೋಗಿ ಗಾಜಿನ ಬಳೆಗಳನ್ನು ಮಾರುತ್ತಾ ಬದುಕುತ್ತಿದ್ದನು. ಮಧು ಒಂದು ದೊಡ್ಡ ಜಮೀನ್ದಾರನ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದನು. ಲಕ್ಷ್ಮಿ ಮನೆಯ ಎಲ್ಲಾ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದನು. ಒಂದು ದಿನ ರಾಮಯ್ಯನು ಬಳೆಗಳನ್ನು ಮಾರಲು ಹೊರಟಿದ್ದನು. ರೇಖಾಳ ಮನೆ ಮುಂದೆ ರಾಮಯ್ಯ ದಾಟುತ್ತಿರುವುದನ್ನು ಕಂಡು ರೇಖಾ, ಅಯ್ಯೋ ರಾಮಯ್ಯ ಅಣ್ಣ, ಸ್ವಲ್ಪ ಇಲ್ಲಿ ಬನ್ನಿ. ಹೋ, ಬಂದೆ ಮಗಳೇ, ಬರ್ತಿದ್ದೇನೆ. ಹೇಳು, ಯಾವ ಬಣ್ಣದ ಬಳೆ ಬೇಕು? ಈಗ ಬೇಡ ಅಣ್ಣ, ನಮ್ಮ ಮನೆಯಲ್ಲಿ ಸೋಮವಾರ ಮದುವೆ ಇದೆ. ಆಗ ನೀನು ಬರ್ಬೇಕು. ಚೆನ್ನಾಗಿ ಸುಂದರವಾದ ಬಳೆಗಳು ತಂದುಕೊಡು. ನಿನ್ನ ಬಳಿಯಿರುವ ಎಲ್ಲ ತರಬೇಕು. ನಾನು ಎಲ್ಲ ತೆಗೆದುಕೊಳ್ಳುತ್ತೇನೆ. ಸರಿ ಮಗಳೇ, ಚಿಂತಿಸಬೇಡ. ಮುಂದಿನ ಸೋಮವಾರ ಖಂಡಿತ ಬರುತ್ತೇನೆ. ರಾಮಯ್ಯ ತುಂಬ ಖುಷಿಯಾಗಿ ಮನೆಗೆ ಬರ್ತಾನೆ. ಅಪ್ಪ, ಇಂದು ತುಂಬಾ ಸಂತೋಷವಾಗಿದ್ದೀಯಲ್ಲ, ಏನಾಯ್ತು? ಮಗಳೇ, ಇಂದು ದೊಡ್ಡ ಆರ್ಡರ್ ಸಿಕ್ಕಿದೆ. ಪಕ್ಕದ ಹಳ್ಳಿಯ ರೇಖಾ ಮಗಳ ಮದುವೆಯಿದೆ. ಅವಳು ನನ್ನ ಎಲ್ಲಾ ಬಳೆಗಳನ್ನು ಕೊಳ್ಳುತ್ತೇನೆ ಅಂತ ಹೇಳಿದಳು. ಚೆನ್ನಾದ ಬೆಲೆಯೂ ಸಿಗುತ್ತದೆ. ಅಪ್ಪ, ಇದು ದೊಡ್ಡ ಅವಕಾಶ. ನೀನು ಊರಿಗೋಗಿ ಇನ್ನೂ ಚೆನ್ನಾಗಿರುವ ಬಳೆಗಳು ತಂದುಕೊಳ್ಳಿ. ಆದರೆ ನಮ್ಮ ಬಳಿ ಹಣ ಕಡಿಮೆ ಇದೆ ಮಕ್ಕಳೇ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅಪ್ಪ, ಒಂದು ವಾರ ಹೇಗಾದ್ರೂ ತಾಳೋಣ. ನೀನು ಎಲ್ಲಾ ಹಣ ತೆಗೆದುಕೊಂಡು ಹೋಗಿ ಹೆಚ್ಚು ಮತ್ತು ಉತ್ತಮ ಬಳೆಗಳು ತಂದುಕೊಳ್ಳಿ. ನಂತರ ಅವರು ಹೆಚ್ಚಿನ ಹಣ ಕೊಡುತ್ತಾರೆ. ಅದ್ರಿಂದ ನಾವು ಸ್ವಲ್ಪ ಜಾಸ್ತಿ ಹಣ ಸಂಪಾದಿಸುತ್ತೇವೆ. ಸರಿ ಮಕ್ಕಳೇ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಮುಂದಿನ ದಿನ ರಾಮಯ್ಯ ಪಟ್ಟಣಕ್ಕೆ ಹೋಗ್ತಾನೆ. ತಮ್ಮ ಚೆನ್ನಾಗಿ ಇರುವ ಮತ್ತು ಸುಂದರವಾಗಿರುವ ಮದುವೆಗೆ ಬಳೆಗಳನ್ನು ತೋರಿಸು. ಉತ್ತಮ ರೀತಿಯಲ್ಲಿ ಬಳೆಗಳು ಮಾಡಲ್ಪಟ್ಟಿರಬೇಕು. ಅವು ಹೆಚ್ಚು ಆಕರ್ಷಕವಾಗಿರುವಂತೆ ಇರಬೇಕು. ಆ ರೀತಿ ಬಳೆಗಳನ್ನು ತೋರಿಸು. ಓ ರಾಮಯ್ಯಣ್ಣ, ಬನ್ನಿ, ನಿಮಗೆ ಮದುವೆಗೆ ಸುಂದರವಾಗಿ ಬಳೆಗಳನ್ನ ಕೊಡ್ತೇನೆ. ಅಂದ್ಹಾಗೆ ಎಷ್ಟು ಬಳೆ ಬೇಕು ನಿಮ್ಗೆ? ಎಷ್ಟು ಕೊಡ್ಲಿ? ಸುಮಾರು 50 ಜನಕ್ಕೆ ಆಗುವಷ್ಟು ಬಳೆಗಳು ಬೇಕು. ಇದು ಮದುವೆಯ ಸಮಾರಂಭಕ್ಕೆ ಬೇಕಾಗಿದೆ. ಕೊಡ್ತೀನಿ ಅಣ್ಣ. ಆದ್ರೆ ಎಲ್ಲಾ ಬಳೆಗಳ ಹಣವನ್ನ ತಂದಿದ್ದೀರಾ ಅಲ್ವಾ? ಅಯ್ಯೋ ತಮ್ಮ, ನೀನ್ ಯೋಚನೆ ಮಾಡ್ಬೇಡ. ಎಲ್ಲಾ ಬಳೆಗಳ ಹಣವನ್ನು ಸಂಪೂರ್ಣವಾಗಿ ಕೊಡುತ್ತೇನೆ. ನನಗೀಗ ಬಳೆಗಳನ್ನ ತೋರ್ಸು. ಸರಿ ಆಯ್ತು ಅಣ್ಣ. ನೋಡಿ, ಇಲ್ಲಿರುವ ಬಳೆಗಳಲ್ಲಿ ನಿಮಗೆ ಇಷ್ಟವಾದ ಬಳೆಗಳನ್ನು ತೆಗೆದುಕೊಳ್ಳಿ. ಅದರ ಮೇಲೆ ನಾನು ಅದರ ಬೆಲೆಯನ್ನ ಹೇಳ್ತೇನೆ. ಓ, ಇಲ್ಲಿರುವ ಬಳೆಗಳೆಲ್ಲವೂ ತುಂಬಾ ಸುಂದರವಾಗಿವೆ. ನಾನು ನಿಮ್ಮ ಮೇಲಿರುವ ಎಲ್ಲಾ ಬಳೆಗಳನ್ನೂ ತೆಗೆದುಕೊಳ್ಳುತ್ತೇನೆ. ಇದರ ಹಣ ಎಷ್ಟು ಆಯಿತು ಎಂದು ಲೆಕ್ಕ ಮಾಡಿ ಹೇಳಿ. ನೀವು ತೆಗೆದುಕೊಂಡ ಎಲ್ಲಾ ಬಳೆಗಳ ಬೆಲೆ ಸುಮಾರು 250 ಆಗಿದೆ. ಹಣವನ್ನ ಕೊಟ್ಟು ನಿಮ್ಮ ಬಳೆಗಳನ್ನ ತೆಗೆದುಕೊಂಡು ಹೋಗಿ, ರಾಮಯ್ಯ ಅಂದ. ರಾಮಯ್ಯನು ತನ್ನಲ್ಲಿರುವ ಎಲ್ಲಾ ಚಿಲ್ಲರೆ ಹಣಗಳನ್ನು ಮತ್ತು ಕಂತೆ ಹಣಗಳನ್ನು ಸೇರಿಸಿ 250 ರೂಪಾಯಿ ಮಾಡಲು ತುಂಬ ಕಷ್ಟಪಟ್ಟನು. ಎಲ್ಲ ಚಿಲ್ಲರ ನಾಣ್ಯಗಳನ್ನು ಒಟ್ಟುಗೂಡಿಸಿ ಅಂಗಡಿಯವನಿಗೆ ಕೊಟ್ಟನು. ಲೆಕ್ಕ ಸರಿಯಾಗಿದೆ. ನೀವು ಬಳೆಗಳನ್ನು ತೆಗೆದುಕೊಂಡು ಹೋಗಿ. ರಾಮಯ್ಯಣ್ಣ, ಅಂದ್ಹಾಗೆ ಯಾರ್ದು ಮದ್ವೆ ಅಂತ ಹೇಳಿದ್ರಿ? ಯಾರ್ ಮದ್ವೆ? ಓ, ಅದಾ ನಮ್ಮ ಊರಿನ ಪಕ್ಕದ ಹಳ್ಳಿಯ ರೇಖಾಳ ಮನೆಯಲ್ಲಿ ಮದುವೆ ಇದೆಯಂತೆ. ಅದಕ್ಕಾಗಿ ನನಗೆ ಬಳೆಗಳನ್ನು ತರಲು ಹೇಳಿದ್ದರು. ಆಯ್ತು, ಸರಿ, ಹೋಗಿ ಬನ್ನಿ ಅಣ್ಣ ಎಂದು ಹೇಳಿ ರಾಮಯ್ಯ ಅಲ್ಲಿಂದ ಮನೆಗೆ ಹೋದನು. ಸಮಯ ಸಂಜೆ ಆಗಿರುವುದರಿಂದ ಊಟ ಮಾಡಿ ವಿಶ್ರಾಂತಿ ಮಾಡಿದರು. 1-2 ದಿನಗಳು ಕಳೆದ ನಂತರ ಸೋಮವಾರ ಬರುತ್ತದೆ. ರಾಮಯ್ಯ ಬಳೆಗಳ ಜೊತೆ ರೇಖಾಳ ಮನೆಗೆ ಹೋಗುತ್ತಾನತ್ತಾನೆ. ರೇಖಾ ಮಗಳೇ, ನಾನು ಬಳೆಗಳು ತೆಗೆದುಕೊಂಡು ಬಂದಿದ್ದೇನೆ. ವಾವ್ ಅಣ್ಣ, ಬಳೆಗಳು ಬಹಳ ಚೆನ್ನಾಗಿದೆ. ಎಲ್ಲವನ್ನೂ ಒಳಗಿಡಿ. ಬಳೆಗಳನ್ನು ಒಳಗೆ ಇಡ್ತಾರೆ, ಆದರೆ ಹಣ ಕೊಡೋದಿಲ್ಲ. ರಾಮಯ್ಯ ಹೊರಗೆ ಕಾಯ್ತಿರ್ತಾನೆ. ಬಹಳ ಸಮಯ ಆಯಿತು. ಇನ್ನು ಯಾರೂ ಹೊರಗೆ ಬರುತ್ತಿಲ್ಲವಲ್ಲ. ನಾನೇ ಒಳಗೆ ಹೋಗಿ ಕೇಳಬೇಕೇ? ಅವನು ಒಳಗೆ ಹೋಗ್ತಾನೆ. ಅಲ್ಲಿ ರೇಖಾ ತಂದೆ ಧನರಾಜ್ ಶೆಟ್ರು ಆರಾಮವಾಗಿ ಕುಳಿತು ಊಟ ಮಾಡ್ತಿರ್ತಾನೆ. ಯಾರು ನೀನು? ಒಳಗೆ ಹೇಗೆ ಬಂದೆ? ನೋಡಲು ಭಿಕ್ಷುಕನಂತೆ ಕಾಣುತ್ತೀಯಲ್ಲ. ಸ್ವಾಮಿ, ನಾನು ಭಿಕ್ಷುಕ ಅಲ್ಲ. ನಾನು ಬಳೆ ಮಾರುವವನು.
ನಿಮ್ಮ ಮಗಳು ನನ್ನಿಂದ ಬಳೆಗಳು ತೆಗೆದುಕೊಂಡಿದ್ದಾರೆ. ನಾನು ಹಣಕ್ಕಾಗಿ ಬಂದಿದ್ದೇನೆ. ಓ, ನೀನೇ ಆ ಬಳೆಗಾರನ? ಹೊರಗೆ ಕಾಯಲು ಆಗಲಿಲ್ಲವೇ? ಮದುವೆ ಮನೆ ನೋಡುತ್ತಿಲ್ಲವೇ? ಎಷ್ಟು ಕೆಲಸ ಇದೆ, ಈಗ ಸಮಯ ಇಲ್ಲ, ನಂತರ ಬಾ. ಸ್ವಾಮಿ, ನಾನು ದೂರದ ಹಳ್ಳಿಯಿಂದ ಬಂದಿದ್ದೇನೆ. ಈಗ ಹಣ ಸಿಕ್ಕರೆ ತುಂಬಾ ಉಪಯೋಗ ಆಗುತ್ತದೆ. ಒಂದು ಸಲ ಹೇಳಿದ್ರೆ ಅರ್ಥಾಗುವುದಿಲ್ಲವೇ? ನಾನು ಓಡಿ ಹೋಗುವುದಿಲ್ಲ. ಮದುವೆ ಮುಗಿದ ನಂತರ ಎಲ್ಲರಿಗೂ ಹಣ ಕೊಡುತ್ತೇನೆ. ಹೋಗು ಈಗ. ಸರಿ ಸ್ವಾಮಿ, ನಾನು ನಂತರ ಬರುತ್ತೇನೆ. ರಾಮಯ್ಯ ದುಃಖದಿಂದ ಮನೆಗೆ ಹಿಂದಿರುಗುತ್ತಾನೆ. ಮನೆಗೆ ಬಂದಾಗ, ಅಪ್ಪ, ಬಂದಿರಾ? ಬಳೆಗಳು ಇಷ್ಟವಾಯಿತೆ ಅವರಿಗೆ? ಆದರೆ ಅಪ್ಪ, ನೀವು ಖಾಲಿ ಕೈಯಲ್ಲಿ ಬಂದಿದ್ದೀರಾ, ಹಣ ಕೊಡಲಿಲ್ಲವೇ? ರಾಮಯ್ಯನ ಮುಖದಲ್ಲಿ ದುಃಖ ಸ್ಪಷ್ಟವಾಗಿತ್ತು. ಮಗಳೇ, ಅವರು ಬಳೆಗಳನ್ನು ತೆಗೆದುಕೊಂಡರು, ಆದರೆ ಹಣ ಕೊಡಲಿಲ್ಲ. ಅಪ್ಪ, ಅವರು ಎಲ್ಲಾ ಬಳೆಗಳು ತೆಗೆದುಕೊಂಡರಾ? ಹೌದು ಮಗನೇ, ಅವರಿಗೆ ತುಂಬಾ ಇಷ್ಟ ಆಯಿತು. ಎಲ್ಲ ತೆಗೆದುಕೊಂಡ್ರು, ಆದ್ರೆ ಇವತ್ತು ಹಣ ಕೊಡ್ಲಿಲ್ಲ. ಏನಪ್ಪಾ ಇದು? ನೀವವರಿಗೆ ಹೇಳಿಲ್ವೇ ನಾವು ಎಲ್ಲ ಹಣ ಬಳೆಗಳಿಗೆ ಹಾಕಿದ್ದೇವೆ ಅಂತ? ಹೇಳಿದ ಮಗಳೇ, ಆದರೆ ಅವರು ಮದುವೆ ಮುಗಿದ ಮೇಲೆ ಕೊಡುತ್ತೇನೆ ಎಂದ್ರು. ಈಗ ತುಂಬಾ ಬ್ಯುಸಿ ಅಂತ ಹೇಳಿದ್ರು. ಇದು ಸರಿಯಲ್ಲ ಅಪ್ಪ. ಏನು ಮಾಡುವುದು ಮಗನೇ? ನಾನು ಜಾಸ್ತಿ ಒತ್ತಾಯ ಮಾಡಿದರೆ ಅವರು ಬಳೆಗಳನ್ನು ತೆಗೆದುಕೊಳ್ಳುವುದೇ ಇಲ್ಲ ಎಂದರೆ ಏನು ಮಾಡುವುದು? ಅಷ್ಟು ಬಳೆಗಳನ್ನು ಮನೆಗೆ ತಂದು ಏನು ಮಾಡುತ್ತಿದ್ದೆವು? ಹೌದು ಅಪ್ಪ, ಅದು ಕೂಡ ಸತ್ಯ. ಅಣ್ಣ, ನಿಮ್ಗೆ ಕೂಲಿ ಹಣ ಸಿಗಬೇಕಿತ್ತು ಅಲ್ಲವೇ? ಕೊಟ್ರಾ? ಇಲ್ಲ ತಂಗಿ, ನಾಳೆ ಕೊಡುತ್ತೇನೆ ಅಂತ ಹೇಳಿದ್ರು. ಕೆಲವು ದಿನಗಳು ಹೀಗೇ ಕಳೆಯುತ್ತವೆ. ರಾಮಯ್ಯನ ಆರೋಗ್ಯ ಕೆಡತೊಡಗುತ್ತದೆ. ಅಪ್ಪ, ನೀವು ಇನ್ನೂ ಬಳೆ ಮಾರಲು ಹೋಗಬೇಡಿ. ನಿಮ್ಮ ಆರೋಗ್ಯ ತುಂಬಾ ಕೆಟ್ಟಿದೆ. ಇನ್ನೂ ವಿಶ್ರಾಂತಿ ತೆಗೆದುಕೊಳ್ಳಿ. ಹೌದು ಅಪ್ಪ, ನಾನು ಕೆಲಸ ಮಾಡ್ತೀನಿ. ನಾವು ಅದರಲ್ಲಿ ಹೇಗಾದ್ರೂ ಜೀವನ ನಡೆಸೋಣ. ಇಲ್ಲ ಮಗನೇ, ನಾನು ಕೆಲಸಕ್ಕೆ ಹೋಗ್ಲೇಬೇಕು. ನಾವು ಒಬ್ಬ ಮಧುವಿನ ಮೇಲೆ ಎಷ್ಟು ದಿನ ಅವಲಂಬಿಸೋದು? ನಿಮ್ಮಿಬ್ಬರ ಮದುವೆ ಕೂಡ ಮಾಡ್ಬೇಕು. ಅದಕ್ಕೆ ಹಣ ಬೇಕು. ಅಪ್ಪ, ನಮ್ಮ ಮದುವೆಗಿಂತ ನಿಮ್ಮ ಆರೋಗ್ಯ ಮುಖ್ಯ. ದೇವ್ರ ಮೇಲೆ ಬಿಡಿ. ನೀವಿದ್ರೆ ಸಾಕು ನಮಗೆ. ನಾನು ಹೇಳಿದ್ದೆ ಅಂತಿಮ. ನೀವು ಹೋಗ್ಬಾರ್ದು. ಈಗ ವಿಶ್ರಾಂತಿ ಮಾಡ್ಬೇಕು. ಅಪ್ಪ. ಮಧು ಕೆಲಸಕ್ಕೆ ಎಂದು ಊರಿನ ಜಮೀನ್ದಾರನ ಜಮೀನಿನಲ್ಲಿ ಕೆಲಸವನ್ನು ಮಾಡುತ್ತಿರ್ತಾನೆ. ತುಂಬ ಸಮಯವಾದರೂ ಮಧು ಮನೆಗೆ ಊಟಕ್ಕೆ ಬಂದಿರುವುದಿಲ್ಲ. ಅಪ್ಪ, ಅಣ್ಣ ಇನ್ನೂ ಊಟಕ್ಕೆ ಬಂದಿಲ್ಲ. ನಾನು ಹೊಲಕ್ಕೆ ಊಟ ತೆಗೆದುಕೊಂಡು ಹೋಗ್ತೀನಿ. ಸರಿ ಮಗಳೇ, ಹುಷಾರಾಗಿ ಹೋಗಮ್ಮ. ಲಕ್ಷ್ಮಿ ಅಣ್ಣನಿಗೆ ಅಡುಗೆ ಮಾಡಿ ಊಟವನ್ನು ತೆಗೆದುಕೊಂಡು ಹೊಲಕ್ಕೆ ಹೋಗುತ್ತಾಳೆ ಮಧು ತಂಗಿಯನ್ನು ನೋಡಿ. ಅಯ್ಯೋ ಲಕ್ಷ್ಮಿ, ನೀನಿಲ್ಲಿ ಏಕೆ ಬಂಡೆ? ಅಣ್ಣ, ನಿನಗೆ ಊಟ ತೆಗೆದುಕೊಂಡು ಬಂದಿದ್ದೇನೆ. ತುಂಬಾ ತಡ ಆಯಿತು. ಹಸಿವಾಗಿರಬಹುದು ಅಂತ ಬಂದೆ. ಡಬ್ಬಿ ಕೊಡು. ನೀನು ಮನೆಗೆ ಹೋಗು. ಅಪ್ಪನನ್ನ ನೋಡ್ಕೋ. ಅಯ್ಯೋ ಮಧು, ಈಗಷ್ಟೇ ಹೊಲಕ್ಕೆ ಬಂದ ಹುಡುಗಿಗಾರು? ಯಜಮಾನರೇ, ಅವಳು ನನ್ನ ತಂಗಿ ಲಕ್ಷ್ಮಿ. ನನಗೆ ಊಟ ತಂದುಕೊಟ್ಟಳು. ಓ, ಹಾಗಾ? ನಿನ್ನ ಕೂಲಿ ಹಣ ಬಾಕಿಯಿತ್ತು ಅಲ್ಲವೇ? ಇದು ತೆಗೆದುಕೋ. ತುಂಬಾ ಧನ್ಯವಾದಗಳು ಯಜಮಾನ್ರೇ, ನನಗೆ ತುಂಬಾ ಅಗತ್ಯವಿತ್ತು. ಹೋ, ಹೌದಾ? ಮಧು, ಅದು ನಿನ್ನ ಕೂಲಿ ಅಲ್ಲವೇ? ಅದಕ್ಕೆ ಕೊಟ್ಟೆ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ನಿನ್ನ ಅಪ್ಪ ಹೇಗಿದ್ದಾರೆ? ಯಜಮಾನ್ರೇ, ಅವರ ಆರೋಗ್ಯ ಚೆನ್ನಾಗಿಲ್ಲ. ಆದ್ರಿಂದ ಬಳೆಗಳ ವ್ಯಾಪಾರ ಕೂಡ ನಿಂತಿದೆ. ಮತ್ತೆ ಲಕ್ಷ್ಮಿಯ ಮದುವೆ ಬಗ್ಗೆ ಏನಾದ್ರೂ ವಿಷಯ ಇದೆಯಾ? ಯಜಮಾನರೇ, ಅವಳಿಗೆ ಮದುವೆಯ ವಯಸ್ಸಾಗಿದೆ. ಆದರೆ ಹಣ ಇಲ್ಲ. ಮಧು, ನೀನು ನಗರಕ್ಕೆ ಹೋಗಿ ಕೆಲಸ ಮಾಡ್ತೀಯಾ? ಯಜಮಾನರೇ, ಅಂತಹ ದೊಡ್ಡ ನಗರದಲ್ಲಿ ನನಗೆ ಕೆಲಸ ಸಿಗುತ್ತದೆಯಾ? ಯಾಕ ಸಿಗಲ್ಲ? ನನಗೆ ನಗರದಲ್ಲಿ ಪರಿಚಯ ಇದೆ. ನಾನು ನಿನಗೆ ಕೆಲಸ ಕೂಡಿಸಬಹುದು. ಆದರೆ ಅಲ್ಲಿದ್ದೇ ಕೆಲಸ ಮಾಡಬೇಕು. ತಿಂಗಳುಗಳವರೆಗೆ ಮನೆಗೆ ಬರಲು ಆಗುವುದಿಲ್ಲ. ಯಜಮಾನ್ರೇ, ನನಗೆ ಒಪ್ಪಿಗೆ ಇದೆ. ನಾನು ಕೆಲಸ ಮಾಡ್ತೀನಿ. ಸರಿ ಮಧು, ನಾನು ನಗರದಲ್ಲಿ ನಿನಗಾಗಿ ಕೆಲಸ ನೋಡುತ್ತೇನೆ. ಕೆಲಸ ಸಿಕ್ಕ ತಕ್ಷಣ ನಿನಗೆ ಹೇಳುತ್ತೇನೆ. ಧನ್ಯವಾದಗಳು ಯಜಮಾನ್ರೇ. ನನಗೆ ನಗರದಲ್ಲಿ ಕೆಲಸ ಸಿಕ್ಕಿದ್ರೆ ನಮ್ಮ ಮನೆ ಸಮಸ್ಯೆ ಎಲ್ಲವೂ ನಿವಾರಣೆ ಆಗುತ್ತದೆ. ನನ್ನ ತಂಗಿಯ ಮದುವೆಯನ್ನು ಚೆನ್ನಾಗಿ ಮಾಡಬಹುದು. ಅಪ್ಪನೂ ಕೆಲಸ ಮಾಡಬೇಕಾಗುವುದಿಲ್ಲ. ಸರಿ, ಬರೇ ಮಾತು ನಡೆಯುತ್ತಾ ಇದೆ. ಕೆಲ್ಸ ಮಾಡು.
ಸ್ವಲ್ಪ ದಿನಗಳ ನಂತರ ರಾಮಯ್ಯನ ಆರೋಗ್ಯ ಇನ್ನಷ್ಟು ಕೆಡುತ್ತದೆ. ಅಣ್ಣ, ನನಗೆ ಅನಿಸುತ್ತದೆ ನಾವು ಅಪ್ಪನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕು ಅಂತ. ಲಕ್ಷ್ಮಿ, ನಮ್ಮ ಬಳಿ ಹಣವೇ ಇಲ್ಲ. ನಾವು ಹೇಗೆ ಆಸ್ಪತ್ರೆಗೆ ಹೋಗೋದು? ಅಣ್ಣ, ಒಂದು ಕೆಲ್ಸ ಮಾಡು. ಪಕ್ಕದ ಹಳ್ಳಿಯ ರೇಖಾಳ ಮನೆಗೆ ಹೋಗು. ಅಪ್ಪ ಕೊಟ್ಟ ಬಳೆಗಳ ಹಣ ಇನ್ನೂ ಕೊಡ್ಲಿಲ್ಲ, ಅದನ್ನ ತೆಗೆದುಕೊಂಡ. ಸರಿ ತಂಗಿ, ಈಗ್ಲೇ ಹೋಗ್ತೀನಿ. ಮಧು ಪಕ್ಕದ ಹಳ್ಳಿಗೆ ಹೊರಡ್ತಾನೆ. ಅಲ್ಲಿ ರೇಖಾಳ ಮನೆ. ಸ್ವಾಮಿ, ನಾನು ರಾಮಯ್ಯ ಬಳೆಗಾರನ ಮಗ. ನನ್ನ ಹೆಸರು ಮಧು. ಕಳೆದ ತಿಂಗಳು ನಮ್ಮ ಅಪ್ಪ ನಿಮ್ಮ ಮನೆಗೆ ಬಳೆಗಳು ಕೊಟ್ಟಿದ್ದರು. ಅದರ ಹಣಕ್ಕಾಗಿ ಬಂದಿದ್ದೇನೆ. ಯಾವ ರಾಮಯ್ಯ? ನನಗೆ ಯಾರು ಗೊತ್ತಿಲ್ಲ. ಸ್ವಾಮಿ, ನಿಮ್ಮ ಮನೆ ಮದುವೆಯಲ್ಲಿ ಬಳೆಗಳೋ ತೆಗೆದುಕೊಂಡಿದ್ದೀರಲ್ಲ? ನಾನು ಯಾರದೂ ಬಾಕಿ ಇಟ್ಟಿಲ್ಲ. ನಾನು ಹಣ ನನ್ನ ಹೆಂಡತಿಗೆ ಕೊಟ್ಟಿದ್ದೇನೆ. ಅವಳು ನಿನ್ನ ಅಪ್ಪನಿಗೆ ಕೊಟ್ಟಿರಬಹುದು. ಅವಳು ಈಗ ಮನೆಯಲ್ಲಿಲ್ಲ. ಇಲ್ಲ ಸ್ವಾಮಿ, ನಮ್ಮಪ್ಪಗೆ ಹಣ ಸಿಕ್ಕಿಲ್ಲ. ದಯವಿಟ್ಟು ಈಗ ಕೊಡಿ. ಅಪ್ಪನ ಆರೋಗ್ಯ ತುಂಬಾ ಕೆಟ್ಟಿದೆ. ನನಗೆ ಏನೂ ಗೊತ್ತಿಲ್ಲ. ಇನ್ನೊಮ್ಮೆ ನನ್ನ ಹತ್ತಿರ ಹಣ ಕೇಳ್ತೀಯಾ? ಹೋಗು ಇಲ್ಲಿಂದ. ಒಮ್ಮೆ ಹೇಳಿದರೆ ತಿಳಿಯುವುದಿಲ್ಲವೇ ನಿನಗೆ? ಮಧು ಬಹಳ ಬೇಡ್ಕೊಳ್ತಾನೆ, ಆದ್ರೆ ಅವನನ್ನು ಹೊರಹಾಕ್ತಾರೆ. ಈಗ ಏನ್ ಮಾಡ್ಲಿ? ಅಪ್ಪನಿಗೆ ಚಿಕಿತ್ಸೆ ತುಂಬಾ ಅಗತ್ಯ. ಹಣ ಇಲ್ಲದಿದ್ದರೆ ಪರಿಸ್ಥಿತಿ ಹಾಳಾಗುತ್ತದೆ. ಅವನು ಯೋಚಿಸಿ ಜಮೀನ್ದಾರನ ಮನೆಗೆ ಹೋಗ್ತಾನೆ. ಯಜಮಾನ್ರೇ, ನನ್ನಪ್ಪನ ಆರೋಗ್ಯ ತುಂಬಾ ಕೆಟ್ಟಿದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು. ಸ್ವಲ್ಪ ಹಣ ಸಹಾಯ ಮಾಡ್ತೀರಾ? ಯಾಕೆ ಇಲ್ಲ ಅಂತಿನ ಮಧು? ನೀನು ಇಷ್ಟು ವರ್ಷ ನನ್ನ ಬಳಿ ಕೆಲ್ಸ ಮಾಡ್ತಿದ್ದೀಯಾ. ಎಷ್ಟು ಹಣ ಬೇಕು ಹೇಳು, ನಾನ್ ಕೊಡ್ತೀನಿ. ಈಗ 500 ರೂಪಾಯಿ ಸಾಕು ಯಜಮಾನ್ರೆ. ಸರಿ ಮಧು, ಈಗ 500 ರೂಪಾಯಿ ಇದನ್ನು ತೆಗೆದುಕೋ. ಅಪ್ಪನನ್ನು ಆಸ್ಪತ್ರೆಗೆ ಕರೆದೊಯ್ಯು. ಇನ್ನಷ್ಟು ಬೇಕಾದರೆ ಮತ್ತೆ ಬಾ. ತುಂಬಾ ಧನ್ಯವಾದಗಳು ಯಜಮಾನರೇ. ನಾನು ಈಗ ಹೋಗಿ ಬರುತ್ತೇನೆ. ಮಧು ಮತ್ತು ಲಕ್ಷ್ಮಿ ಇಬ್ಬರೂ ತಮ್ಮ ತಂದೆಯನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ಕಾಯಿಲೆ ತುಂಬಾ ಕೈಮೀರಿ ಹೋಗಿರುವುದರಿಂದ ಇವರಿಗೆ ತಕ್ಷಣ ಆಪರೇಷನ್ ಮಾಡ್ಬೇಕು, ಇಲ್ಲದಿದ್ರೆ ಜೀವಕ್ಕೆ ಅಪಾಯ. ಇದು ದೊಡ್ಡ ಶಸ್ತ್ರಚಿಕಿತ್ಸೆ. ತುಂಬಾ ಹಣ ಬೇಕಾಗುತ್ತದೆ. ಅಣ್ಣ, ಈಗ ಏನ್ ಮಾಡೋದು? ನೀನು ಚಿಂತಿಸಬೇಡ. ನಾನು ಮತ್ತೆ ಯಜಮಾನ್ರ ಬಳಿ ಹೋಗಿ ಸಹಾಯ ಕೇಳುತ್ತೇನೆ. ಮತ್ತೆ ಮಧು ವೀರೇಂದ್ರ ಗೌಡ ಯಜಮಾನ್ರ ಮನೆ ಕಡೆ ಪಯಣ ಬೆಳೆಸ್ತಾನೆ. ಸ್ವಲ್ಪ ದೂರ ನಡೆದ ನಂತರ ವೀರೇಂದ್ರ ಗೌಡ ಅವರ ಮನೆ ತಲುಪ್ತಾನೆ. ಯಜಮಾನರೇ, ವೈದ್ಯರು ದೊಡ್ಡ ಆಪರೇಷನ್ ಮಾಡಬೇಕು ಅಂದಿದ್ದಾರೆ. ತುಂಬಾ ಹಣ ಬೇಕು ಅಂತ ಹೇಳುತ್ತಿದ್ದಾರೆ. ನನಗೇನು ಮಾಡಬೇಕೆಂದು ತೋಚುತ್ತಿಲ್ಲ. ನೀವೇ ಹೇಳಿ ಯಜಮಾನರೇ. ಅಯ್ಯೋ ಮಧು, ನೀನು ಹಣಕ್ಕಾಗಿ ಯೋಚನೆ ಮಾಡಬೇಡ. ನಾನು ಕೊಡುತ್ತೇನೆ. ಆದ್ರೆ ಮಧು, ನಾನು ಹಣ ಕೊಡಬಹುದು. ಆದ್ರೆ ಇಷ್ಟು ದೊಡ್ಡ ಮೊತ್ತವನ್ನು ಸುಮ್ಮನೆ ಕೊಡಲು ಆಗುವುದಿಲ್ಲ. ಯಜಮಾನ್ರೇ, ನಾನು ಕೆಲಸ ಮಾಡಿ ನಿಮ್ಮ ಹಣ ಎಲ್ಲವೂ ಹಿಂತಿರುಗಿಸುತ್ತೇನೆ. ಸ್ವಲ್ಪ ಸಮಯ ಕೊಟ್ಟರೆ. ಕೊಡ್ತೀನಿ ಮಧು, ಆದ್ರೆ ಅದಕ್ಕೆ ನನಗೆ ಭರವಸೆ ಬೇಕು. ನೀನು ಏನಾದರೂ ದೊಡ್ಡ ವಸ್ತು ಗಿರವಿ ಇಡಬೇಕು. ಯಜಮಾನ್ರೇ, ನಮ್ಮ ಬಳಿ ಗಿರವಿ ಇಡಲು ಏನೂ ವಸ್ತು ಇಲ್ಲ. ಅದು ನನಗೆ ಗೊತ್ತಿಲ್ಲ ಮಧು. ಏನಾದರೂ ಇಡಬೇಕು. ಇಲ್ಲದಿದ್ರೆ ನಾನು ಇಷ್ಟು ಹಣ ಕೊಡಲು ಸಾಧ್ಯವಿಲ್ಲ. ಯಜಮಾನ್ರೇ, ನನ್ನ ಬಳಿ ಈ ಮನೆಯ ಹೊರತು ಇನ್ನೇನೂ ಇಲ್ಲ. ನಾನು ಈ ಮನೆಯ ಕಾಗದಗಳನ್ನು ನಿಮಗೆ ಗಿರವಿ ಇಡುತ್ತೇನೆ. ದಯವಿಟ್ಟು ನನಗೆ ಹಣ ಕೊಡಿ. ಸರಿ ಮಧು, ನೀನು ಹಣವನ್ನು ಮರಳಿ ಕೊಡಲಿಲ್ಲ ಅಂದ್ರೆ ಈ ಮನೆ ನನ್ನದು ಆಗುತ್ತದೆ. ಒಪ್ಪುತ್ತೀಯಾ? ಆಯ್ತು ಯಜಮಾನ್ರೇ, ನನಗೆ ಒಪ್ಪಿಗೆ ಇದೆ. ನನಗೆ ಹಣವನ್ನು ಕೊಡಿ. ನೀವು ಈ ಮನೆಯ ಕರಾರು ಪತ್ರವನ್ನು ತೆಗೆದುಕೊಳ್ಳಿ. ತೆಗೆದುಕೋ ಮಧು, ಈ ಹಣವನ್ನು. ನಿಮ್ಮ ತಂದೆಯನ್ನು ಆಸ್ಪತ್ರೆಗೆ ತೋರಿಸಿ ಬೇಗ ಗುಣಮುಖವಾಗುವಂತೆ ನೋಡಿಕೋ. ಆಯ್ತು ಯಜಮಾನ್ರೇ, ನಾನೀಗ ಹೋಗ್ತಿಲೆ. ಮಧು ಹಣ ಪಡೆದು ಅಪ್ಪನ ಚಿಕಿತ್ಸೆ ಮಾಡಿಸ್ತಾನೆ. ಕೆಲವು ದಿನಗಳಲ್ಲಿ ರಾಮಯ್ಯ ಮನೆಗೆ ಮರಳುತ್ತಾನೆ. ಮಗನೇ, ಇಷ್ಟು ದೊಡ್ಡ ಹಣವನ್ನು ಎಲ್ಲಿಂದ ತೆಗೆದುಕೊಂಡು ಬಂದೆ? ಯಾರು ಕೊಟ್ರು ಅಷ್ಟು ಹಣವನ್ನು? ಈ ವಿಷಯವನ್ನು ಅಪ್ಪ ಮತ್ತು ಲಕ್ಷ್ಮಿಗೆ ಹೇಳಬಾರದು. ಅವರು ತುಂಬಾ ಬೇಸರಪಡುತ್ತಾರೆ. ಏನಾದರೂ ಹೇಳಿ ಈ ವಿಷಯವನ್ನು ಇಲ್ಲಿಗೆ ಮುಗಿಸಬೇಕು. ಅಪ್ಪ, ನಾನು ಯಜಮಾನರ ಬಳಿ ಸಾಲ್ವಾಗಿ ತೆಗೆದುಕೊಂಡೆ. ನೀವು ಚಿಂತಿಸಬೇಡಿ. ನಾನು ಕೆಲಸ ಮಾಡಿ ಎಲ್ಲವೂ ಮರಳಿ ಕೊಡ್ತೇನೆ. ಮಧು, ಆ ಜಮೀನ್ದಾರನ್ ಬಗ್ಗೆ ನನಗೆ ಗೊತ್ತು. ಅವನು ಸುಮ್ಮನೆ ಹಣ ಕೊಡೋನಲ್ಲ. ಏನಾದ್ರೂ ಕೇಳಿದ್ದಾನ? ಏನಾದ್ರೂ ಇದ್ರೆ ಹೇಳು. ಇಲ್ಲ ಅಪ್ಪ, ಅವರು ನನ್ಮೇಲೆ ನಂಬಿಕೆ ಇಟ್ಟು ಹಣ ಕೊಟ್ಟಿದ್ದಾರೆ. ಅಪ್ಪ, ನಾನು ನಗರಕ್ಕೆ ಹೋಗಿ ಕೆಲಸ ಮಾಡುತ್ತೇನೆ. ಅಲ್ಲಿ ಕೆಲಸ ಮಾಡಿ ಹಣ ಸಂಪಾದಿಸಿ ಸಾಲ ತೀರಿಸುತ್ತೇನೆ.
ಲಕ್ಷ್ಮಿಯ ಮದುವೆಯನ್ನು ಮಾಡುತ್ತೇನೆ. ಸರಿ ಮಗನೇ, ನಗರಕ್ಕೆ ಹೋಗ್ತೀಯಾ? ನಗರದಲ್ಲಿ ತುಂಬಾ ಜೋಪಾನವಾಗಿರಬೇಕು ಮಧು. ನೀನು ಅಲ್ಲಿ ಜಾಗೃತಿಯಿಂದ ಇರೋ. ಮುಂದಿನ ದಿನ ಮಧು ಜಮೀನ್ದಾರನ ಬಳಿ ಹೋಗುತ್ತಾನೆ. ಯಜಮಾನ್ರೇ, ನಾನು ನಗರಕ್ಕೆ ಹೋಗಿ ಕೆಲ್ಸ ಮಾಡ್ಬೇಕು. ಇಲ್ಲಿದ್ದರೆ ಇಷ್ಟು ದೊಡ್ಡ ಸಾಲ ತೀರಿಸಲು ಆಗೋದಿಲ್ಲ. ಹೌದು ಮಧು, ನಾನು ಈಗಾಗಲೇ ಕೆಲಸದ ಬಗ್ಗೆ ಮಾತಾಡಿದ್ದೇನೆ. ನಾಳೆನೇ ಹೊರಡು. ನಾನೊಂದು ವಿಳಾಸ ಕೊಡುತ್ತೇನೆ. ನಾನು ಕೊಟ್ಟ ವಿಳಾಸಕ್ಕೆ ಹೋಗಿ ಒಬ್ಬರನ್ನು ಭೇಟಿ ಮಾಡು. ಆಯ್ತು ಯಜಮಾನ್ರೇ, ತುಂಬಾ ಧನ್ಯವಾದಗಳು. ನಾನು ನಾಳೆ ಹೊರಡ್ತೇನೆ. ಮಧು ಸಂತೋಷದಿಂದ ಮನೆಗೆ ಹೋಗಿ ತಂದೆಯ ಮುಂದೆ ಮತ್ತು ಲಕ್ಷ್ಮಿಯ ಮುಂದೆ ಎಲ್ಲ ವಿಷಯ ಹೇಳ್ತಾನೆ. ಮುಂದಿನ ದಿನ ನಗರಕ್ಕೆ ಹೊರಡ್ತಾನೆ. ಕೆಲವು ತಿಂಗಳುಗಳ ನಂತರ ಮಧು ಮನೆಗೆ ಬರುವುದಿಲ್ಲ. ರಾಮಯ್ಯ ಮತ್ತು ಲಕ್ಷ್ಮಿ ತುಂಬ ಚಿಂತಿತರಾಗ್ತಾರೆ. ಒಂದು ದಿನ ಜಮೀನ್ದಾರ ಮನೆಗೆ ಬರುತ್ತಾರೆ. ರಾಮಯ್ಯ, ನಿನ್ನ ಮಗ ಹೋಗಿ ಬಹಳ ದಿನ ಆಯ್ತು. ನನ್ನ ಸಾಲವನ್ನು ಇನ್ನೂ ತೀರಿಸಿಲ್ಲ. ಸರ್, ನಿಮ್ಮ ಮಾತಿನ ಮೇಲೆ ಅವನು ನಗರಕ್ಕೆ ಹೋದ. ನಮಗೇನು ಗೊತ್ತಿಲ್ಲ. ನಾವು ಕೂಡ ಅವನಿಗಾಗಿ ಕಾಯುತ್ತಿದ್ದೇವೆ. ಹೌದು ಯಜಮಾನ್ರೆ, ಅಣ್ಣನೂ ಹಣವನ್ನು ಕಳುಹಿಸಿಲ್ಲ. ಅವನಿಂದ ಯಾವುದೇ ಪತ್ರವೂ ಬಂದಿಲ್ಲ. ಅವನು ನಾನು ಹೇಳಿದ ಸ್ಥಳದಲ್ಲೇ ಇಲ್ಲ. ಅವನು ಅಲ್ಲಿ ಕಳ್ಳತನ ಮಾಡಿದ್ದ. ಅವನನ್ನು ಕೆಲಸದಿಂದ ಹೊರಹಾಕಲಾಗಿದೆ. ಇಲ್ಲ, ಇದು ಸುಳ್ಳು. ನನ್ನ ಅಣ್ಣ ಕಳ್ಳತನ ಮಾಡುವವನಲ್ಲ. ಯಜಮಾನ್ರೇ, ನಮ್ಮ ಮಗ ಹೀಗೆ ಮಾಡೋದಿಲ್ಲ. ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ. ನನಗೆ ನನ್ನ ಹಣ ಬೇಕು. ಇಲ್ಲದಿದ್ದರೆ ಈ ಮನೆಯಿಂದ ಹೊರ ಹೋಗಿ. ಇದು ಏನು ಯಜಮಾನ್ರೆ? ನೀವೀಗ ದಿಢೀರಂತೆ ಬಂದು ಹೀಗೆ ಮಾತನಾಡಿದ್ರೆ ನಾವು ಎಲ್ಲಿ ಹೋಗೋದು? ಈಗ ಈ ಮನೆ ನಿಮ್ಮದು ಅಲ್ಲ, ನನ್ನದು. ನಿನ್ನ ಮಗ ಈ ಮನೆ ಗಿರ್ವಿ ಇಟ್ಟಿದ್ದಾನೆ. ರಾಮಯ್ಯ ಮತ್ತು ಲಕ್ಷ್ಮಿ ಬೆಚ್ಚಿ ಬೀಳುತ್ತಾರೆ. ಅಪ್ಪ, ಇದು ಏನಾಗ್ತಿದೆ? ನಮಗೆ ಮುಂದೆ ದಿಕ್ಕೇನೋ? ನನ್ನ ಮಗ ಇಷ್ಟು ದೊಡ್ಡ ವಿಷಯವನ್ನು ನಮ್ಮಿಂದ ಮರೆಮಾಚಿದ್ಲ. ನಿನ್ನ ಮಗನು ನಿನ್ನ ಆಪರೇಷನ್ಗಾಗಿ ನನ್ನಿಂದ ಹಣ ತೆಗೆದುಕೊಂಡಿದ್ದಾನೆ. ಈಗ ಮನೆ ನನ್ನದು. ಈ ಮಾತು ಕೇಳಿ ರಾಮಯ್ಯ ಮತ್ತು ಲಕ್ಷ್ಮಿಗೆ ಭಾರೀ ಆಘಾತವಾಗುತ್ತದೆ. ನಾನ್ ಯೋಚಿಸಿದ್ದೆ ನೀನು ಸ್ವಾರ್ಥವಿಲ್ಲದೆ ಹಣ ಕೊಡೋದಿಲ್ಲ ಅಂತ. ನನ್ ಮಗ ನಮ್ಮನ್ನೇ ಮೋಸ ಮಾಡಿದಾನ. ನಿನ್ನ ಮಗ ಸುಳ್ಳು ಹೇಳಿದ್ದಾನೆ. ಅದಕ್ಕೆ ನಾನು ಏನು ಮಾಡ್ಲಿ? ನೀವು ನನ್ನ ಸಂಬಂಧಿಕರ. ನಾನು ಯಾಕೆ ಹಣ ಕೊಡಬೇಕು? ಈಗ ಬಾಯಿ ಮುಚ್ಚಿಕೊಂಡು ನಿಮ್ಮ ಸಾಮಾನು ತೆಗೆದುಕೊಂಡು ಇಲ್ಲಿಂದ ಹೊರ ಹೋಗಿ. ಯಜಮಾನ್ರೆ, ನಾವು ಎಲ್ಲಿಗ್ ಹೋಗೋದು? ಸ್ವಲ್ಪ ದಿನ ಕಾಯಿರಿ, ಅಣ್ಣ ಬಂದೇ ಬರ್ತಾನೆ. ನನಗೆ ಅನ್ನಿಸೋದಿಲ್ಲ ಅವನು ಬರ್ತಾನೆ ಅಂತ. ನೀವಿಬ್ಬರೂ ಅವನಿಗೆ ಭಾರವಾಗಿದ್ದಿರಬಹುದು. ಅದಕ್ಕೆ ನಿಮ್ಮನ್ನ ಬಿಟ್ಟು ಅವನು ಹೋಗಿದ್ದಾನೆ. ಇಲ್ಲ, ನನ್ನ ಮಗ ಹೀಗೆ ಮಾಡುವುದಿಲ್ಲ. ನನಗೇನು? ಮನೆ ನನ್ನದು. ನೀವು ಇಲ್ಲಿ ಇರಲು ಆಗುವುದಿಲ್ಲ. ರಾಮಯ್ಯ ಕಣ್ಣೀರಿನಿಂದ ಬೇಡಿಕೊಳ್ತಾನೆ. ದಯವಿಟ್ಟು ಯಜಮಾನ, ನಮ್ಮ ಬಳಿ ಈ ಮನೆಯ ಹೊರತು ಏನೂ ಇಲ್ಲ. ನನ್ನ ಮಗಳನ್ನು ನೋಡಿ ನಾನವಳನ್ನು ಎಲ್ಲಿ ತೆಗೆದುಕೊಂಡು ಹೋಗೋದು? ವೀರೇಂದ್ರ ಗೌಡ ಲಕ್ಷ್ಮಿಯನ್ನ ನೋಡ್ತಾನೆ. ರಾಮಯ್ಯ, ನಿನ್ನ ಮಗಳು ಯೌವನದಲ್ಲಿದ್ದಾಳೆ. ಸುಂದರವೂ ಹೌದು. ನನಗೆ ಒಂದು ಮಾರ್ಗ ಇದೆ. ಏನು ಮಾರ್ಗ ಹೇಳಿ ಯಜಮಾನರೇ? ನೀನು ನಿನ್ನ ಮಗಳನ್ನು ನನ್ನ ಜೊತೆ ಮದುವೆ ಮಾಡು. ನಾನು ನಿನ್ನ ಸಾಲವನ್ನೆಲ್ಲ ಮನ್ನಾ ಮಾಡುತ್ತೇನೆ. ರಾಮಯ್ಯ. ನಾಚಿಕೆ ಇಲ್ಲದವನೇ, ನಿನ್ನ ವಯಸ್ಸೆಷ್ಟು ಅಂತ ನೋಡ್ಕೊಂಡಿದ್ಯಾ? ನನ್ನ ಮಗಳ ಜೊತೆ ಮದುವೆ ಅಂತ ಯೋಚಿಸಿದ್ಯಾ? ಹೋಗು ಇಲ್ಲಿಂದ. ಏಯ್, ನನ್ನ ಮನೆಯಲ್ಲಿ ನಿಂತು ನನ್ನ ಮೇಲೆ ಕೂಗ್ತೀಯಾ? ನಾನು ನಿನ್ನ ಒಳ್ಳೆಯದಕ್ಕೆ ಹೇಳಿದೆ. ನಿನ್ನ ಮಗಳ ಭಾಗ್ಯ ತೆರೆಯುತ್ತದೆ ನನ್ನನ್ನು ಮದುವೆ ಮಾಡಿಕೊಂಡರೆ. ನಾನು ಎಷ್ಟು ಐಷಾರಾಮಿನಲ್ಲಿ ಬದುಕುತ್ತೇನೆ ಗೊತ್ತಾ? ನಿನ್ನ ಮಗಳ ಮದುವೆಯ ಹೊಣೆಗಾರಿಕೆಯನ್ನು ನಾನು ತೆಗೆದುಕೊಳ್ಳುತ್ತಿದ್ದೇನೆ. ಆದರೂ ನೀನು ನನ್ನ ವಿರುದ್ಧ ಮಾತನಾಡುತ್ತೀಯಾ? ನನ್ನ ಷರತ್ತು ಒಪ್ಪದಿದ್ದರೆ ಈಗಲೇ ಹೊರಹೋಗಿ ರಸ್ತೆಯಲ್ಲಿ ಭಿಕ್ಷೆ ಬೇಡಿ ಬದುಕಿ. ರಾಮಯ್ಯಗೆ ತುಂಬ ನೋವಾಗುತ್ತದೆ. ಲಕ್ಷ್ಮಿ ಮನಸ್ಸಿನಲ್ಲಿ ಯೋಚಿಸುತ್ತಾಳೆ. ಇವನು ಇಷ್ಟು ಸುಲಭವಾಗಿ ಬಿಡೋದಿಲ್ಲ. ಮನೆಯ ಕಾಗದಗಳೆಲ್ಲ ಅವನ ಬಳಿ ಇವೆ. ನಾವೇನಾದ್ರೂ ಮಾಡಿದ್ರೂ ಅವನು ಕೇಳೋದಿಲ್ಲ. ನಾನೇನ್ ಮಾಡ್ಲಿ? ಅಪ್ಪನನ್ನು ನಾನು ರಸ್ತೆಗೆ ತಳ್ಳಲಾರೆ. ಬೇರೆ ಮಾರ್ಗವೇ ಇಲ್ಲ. ಸರಿ ಯಜಮಾನ್ರೆ, ನಾನು ನಿಮ್ಮ ಷರತ್ತು ಒಪ್ಪುತ್ತೇನೆ. ನಾನು ಈ ಮದುವೆಗೆ ಸಿದ್ಧ. ಮಗಳೇ, ನೀನ್ ಏನ್ ಹೇಳ್ತಿದ್ದೀಯಾ? ನೀನು ಹುಚ್ಚಾಗಿದೀಯಾ? ಇದು ಸಾಧ್ಯವೇ ಇಲ್ಲ.
ಅವನು ನಿನ್ನ ವಯಸ್ಸಿಗೆ ಸರಿಹೊಂದುವುದೇ ಇಲ್ಲ. ಅಪ್ಪ, ನಮ್ಮ ಬಳಿ ಬೇರೆ ಮಾರ್ಗವೇ ಇಲ್ಲ. ಇದು ನನ್ನ ಭಾಗ್ಯ ಅಂದ್ರೆ ಹಾಗೇ ಆಗ್ಲಿ. ಅಣ್ಣ ಇಷ್ಟು ದಿನ ಬಂದಿಲ್ಲ, ಒಂದು ಪತ್ರವೂ ಕಳುಹಿಸಲಿಲ್ಲ. ನಾವೇನು ಮಾಡೋದು? ಈ ಮನೆ ನಮ್ಮಿಂದ ಹೋಗಿಬಿಟ್ಟಿದೆ, ನಾವೇನೂ ಮಾಡಲಾಗುವುದಿಲ್ಲ. ಮದುವೆಯ ಬದಲಿಗೆ ಈ ಮನೆ ಮರಳಿ ಸಿಗುತ್ತದೆ ಅಂದ್ರೆ ನಾನು ಸಿದ್ಧ. ಮದುವೆಗೆ ಸಿದ್ಧ ಎಂದು ಲಕ್ಷ್ಮಿ ಹೇಳಿದ ಮಾತು ಕೇಳಿ ವೀರೇಂದ್ರಗೌಡನ ಮುಖದಲ್ಲಿ ವಿಚಿತ್ರ ಸಂತೋಷ ಮೂಡುತ್ತದೆ. ರಾಮಯ್ಯ ತನ್ನ ಮಗಳನ್ನು ತಡೆಯಲು ಬಹಳ ಪ್ರಯತ್ನ ಮಾಡುತ್ತಾನೆ. ಮಗಳೇ, ದಯವಿಟ್ಟು ಈ ಮದುವೆ ಮಾಡಿಕೊಳ್ಬೇಡ. ನನ್ಗಾಗಿ ನಿನ್ನ ಜೀವನ ಹಾಳ್ ಮಾಡ್ಕೊಳ್ಬೇಡ. ಅಪ್ಪ, ಈಗ ನಮ್ಮ ಬಳಿ ಬೇರೆ ದಾರಿಯಿಲ್ಲ. ಅಪ್ಪ, ನೀವು ಮಾತ್ರ ನನ್ನ ಜಗತ್ತು. ನಿಮ್ಮನ್ನು ರಸ್ತೆಗೆ ತಳ್ಳೋದು ನನಗೆ ಸಾಧ್ಯವಿಲ್ಲ. ಕೊನೆಗೆ ಹಳ್ಳಿಯ ದೇವಾಲಯದಲ್ಲಿ ಲಕ್ಷ್ಮಿಯ ಮದುವೆ ವೀರೇಂದ್ರಗೌಡನ ಜೊತೆ ನಡೆಯುತ್ತದೆ. ಆ ರಾತ್ರಿ ರಾಮಯ್ಯ ಒಬ್ಬನೇ ಮನೆಯಲ್ಲಿ ಕುಳಿತು ಅಳುತ್ತಿರ್ತಾನೆ. ಯಾಕೆ ಮಗಳೇ, ಯಾಕೆ ಇಷ್ಟು ದೊಡ್ಡ ತ್ಯಾಗ ಮಾಡಿದೆ? ದೇವರೇ, ಈ ದಿನ ನೋಡೋದಕ್ಕಿಂತ ನಾನು ಸತ್ತಿದ್ರೆ ಚೆನ್ನಾಗಿತ್ತೇನೋ. ನನ್ನ ಚಿಕಿತ್ಸೆಗೆ ಇಷ್ಟು ಹಣ ಖರ್ಚಾಗದೆ ಇದ್ದಿದ್ರೆ ನನ್ನ ಮಗ ಕೂಡ ನಮ್ಮ ಜೊತೆ ಇರುತ್ತಿದ್ದ. ನನ್ನ ಮಗಳಿಗೂ ಈ ಮದುವೆ ಆಗುತ್ತಿರಲಿಲ್ಲ. ಎಲ್ಲವುದಕ್ಕೂ ನಾನೇ ಕಾರಣ. ರಾಮಯ್ಯ ಕಣ್ಣೀರಲ್ಲಿ ಮುಳುಗ್ತಾನೆ. ಲಕ್ಷ್ಮಿ ವೀರೇಂದ್ರಗೌಡನ ಮನೆಗೆ ಹೋಗ್ತಾಳೆ. ಕೇಳು, ನಾನು ಮನೆಯ ಹೊರಗೆ ಹೋಗುತ್ತಿದ್ದೇನೆ. ನನ್ನ ಯೋಚನೆ ಕೂಡ ಮಾಡಬೇಡ. ನಾನು ಒಂದು ಕೆಲಸಕ್ಕೆ ಹೊರಡುತ್ತಿದ್ದೇನೆ. ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ. ಸರಿ, ಆಯ್ತು ರೀ. ವೀರೇಂದ್ರಗೌಡ ರಾತ್ರಿ ಮನೆ ಬಿಟ್ಟು ಹೊರಡ್ತಾನೆ. ಲಕ್ಷ್ಮಿಗೆ ಏನೂ ಅರ್ಥವಾಗುವುದಿಲ್ಲ. ಮುಂದಿನ ದಿನವೂ ಅದೇ ಆಗ್ತದೆ. ಪ್ರತಿ ರಾತ್ರಿ ಅವನು ಎಲ್ಲೋ ಹೋಗಿ ಕೈಯಲ್ಲಿ ಒಂದು ಚೀಲ ಹಿಡಿದು ಮರಳಿ ಬರ್ತಾನೆ. ಒಂದು ದಿನ, ನಾನು ಹಲವು ದಿನಗಳಿಂದ ನೋಡುತ್ತಿದ್ದೇನೆ. ನೀವು ಪ್ರತಿ ರಾತ್ರಿ ಎಲ್ಲೋ ಹೋಗಿ ಏನೋ ತಂದುಕೊಂಡು ಬರುತ್ತೀರಾ. ಅದು ಏನು? ಏ ಹುಡ್ಗಿ, ನಿನ್ನ ಕೆಲಸ ನೋಡಿಕೊ. ನನ್ನ ವಿಷಯದಲ್ಲಿ ತಲೆ ಹಾಕೋ ಹಕ್ಕು ನಿನಗಿಲ್ಲ. ನಾನು ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಕೇಳೋ ಧೈರ್ಯ ಮಾಡ್ಬೇಡ. ಮತ್ತೆ ನನ್ನ ಕೆಲಸದಲ್ಲಿ ಮೂಗು ತೂರಿಸಿದ್ರೆ ಕೈಕಾಲು ಮುರಿದು ಇಲ್ಲೇ ಮೂಲೆಯಲ್ಲಿ ಕುಳಿತುಕೊಡುವ ಹಾಗೆ ಮಾಡುತ್ತೇನೆ. ನನಗೆ ಪ್ರಶ್ನೆ ಮಾಡೋವರು ನನಗೆ ಇಷ್ಟವಿಲ್ಲ. ಲಕ್ಷ್ಮಿ ಭಯಪಟ್ಟು ಮೌನವಾಗ್ತಾರೆ. ಒಂದು ದಿನ ಅವಳು ಮನೆಯ ಹಳೆಯ ಕೆಲಸಗಾರ ನಾಗಪ್ಪನನ್ನು ಕೇಳ್ತಾರೆ. ಚಿಕ್ಕಪ್ಪ, ನೀವು ಈ ಮನೆಯಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಲ್ಲ, ನಿಮಗ್ ಗೊತ್ತಿರ್ಬೇಕು. ಯಜಮಾನ್ರು ಪ್ರತಿ ರಾತ್ರಿ ಎಲ್ಲಿಗ್ ಹೋಗ್ತಾರೆ? ಅವರು ಏನ್ ತೆಗೆದುಕೊಂಡು ಬರ್ತಾರೆ? ಈ ಮನೆಯಲ್ಲಿ ಏನ್ ನಡೀತಿದೆ ಚಿಕ್ಕಪ್ಪ? ಮಗಳೇ, ನನಗೆ ಇದರ ಬಗ್ಗೆ ಹೆಚ್ಚು ಏನೂ ಗೊತ್ತಿಲ್ಲ. ನೀನು ಕೂಡ ಇದರಲ್ಲಿ ತಲೆ ಹಾಕಬೇಡ. ಅದು ದೊಡ್ಡ ರಹಸ್ಯ. ಅದು ಯಜಮಾನರಿಗೆ ಮಾತ್ರ ಗೊತ್ತಿರುವವು. ಚಿಕ್ಕಪ್ಪ, ನೀವ್ ಏಕೆ ಇಷ್ಟ ಹೆದರುತ್ತಿದ್ದೀರಾ? ನಿಮಗೆ ಖಂಡಿತ ಏನೋ ಗೊತ್ತಿದೆ, ದಯವಿಟ್ಟು ಹೇಳಿ. ನಾಗಪ್ಪ ಮೌನವಾಗಿರ್ತಾನೆ. ಚಿಕ್ಕಪ್ಪ, ಮೌನವಾಗಿರಬೇಡಿ. ಈ ವೀರೇಂದ್ರಗೌಡ ಯಾವುದಾದ್ರೂ ತಪ್ಪು ಕೆಲಸ ಮಾಡ್ತಾನಾ? ನನ್ನ ಮನಸ್ಸಿಗೆ ತುಂಬಾ ಭಯವಾಗುತ್ತಿದೆ. ನನ್ನಣ್ಣ ಕೂಡ ಇಷ್ಟು ದಿನದಿಂದ ಕಾಣೆಯಾಗಿದ್ದಾನೆ. ಇದಕ್ಕೂ ಅವನೇ ಕಾರಣನಾ? ನಾನು ಬಲವಂತವಾಗಿ ಈ ಮದುವೆ ಮಾಡಿಕೊಂಡೆ. ಮನೆ ಉಳಿಸಿಕೊಳ್ಳಲು ಬೇರೆ ದಾರಿ ಇರಲಿಲ್ಲ. ಅವನು ನನ್ನ ಅಣ್ಣನನ್ನು ಕೆಲಸದ ಹೆಸರಿನಲ್ಲಿ ನಗರಕ್ಕೆ ಕಳುಹಿಸಿದ. ಆದ್ರೆ ಅಣ್ಣ ಇವತ್ತಿಗೂ ಮರಳಿ ಬಂದಿಲ್ಲ. ಚಿಕ್ಕಪ್ಪ, ದಯವಿಟ್ಟು ಸಹಾಯ ಮಾಡಿ. ನಾನು ನನ್ನ ಅಣ್ಣನನ್ನು ಹುಡುಕಬೇಕು. ನಾನು ನಿಮ್ಮ ಮಗಳಂತೆಯೇ. ಏನಾದರೂ ಹೇಳಿ. ಲಕ್ಷ್ಮಿಯ ಕಣ್ಣೀರನ್ನು ನೋಡಿ ನಾಗಪ್ಪನ ಮನಸ್ಸು ಕರಗುತ್ತದೆ. ಮಗಳೇ, ನಿನ್ನ ಅಣ್ಣನನ್ನು ಮರೆತು ಬಿಡು. ಏನ ಚಿಕ್ಕಪ್ಪ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಹೌದು ಲಕ್ಷ್ಮಿ, ಅವನು ಬಹುಶಃ ಈಗ ಬದುಕಿರಲಾರ. ಈ ಮಾತು ಕೇಳಿ ಲಕ್ಷ್ಮಿಗೆ ಭಾರೀ ಆಘಾತವಾಗತ್ತೆ. ಇಲ್ಲ, ಇಲ್ಲ ಚಿಕ್ಕಪ್ಪ, ನನ್ನಣ್ಣ ಸಾಯೋದಿಲ್ಲ. ಅವನು ಜೀವಂತವಾಗಿದ್ದಾನೆ. ನೀವ್ ಹೀಗೆ ಹೇಗೆ ಹೇಳ್ತೀರಾ? ಮಗಳೇ, ಈ ವೀರೇಂದ್ರಗೌಡ ಸಾಮಾನ್ಯ ಮನುಷ್ಯ ಅಲ್ಲ. ಅವನು ಪ್ರತಿ ರಾತ್ರಿ ಒಂದು ಭಯಾನಕ ಜಾಗಕ್ಕೆ ಹೋಗುತ್ತಾನೆ. ಅಲ್ಲಿಗೆ ಕೆಲಸ ಕೊಡುತ್ತೇನೆ ಅಂತ ಹೇಳಿ ಜನರನ್ನು ಕಳುಹಿಸುತ್ತಾನೆ. ಆದರೆ ಅಲ್ಲಿ ಹೋದವರು ಯಾರೂ ಮತ್ತೆ ಮರಳಿ ಬಂದಿಲ್ಲ. ಅದರ ಬದಲಿಗೆ ಅವನಿಗೆ ತುಂಬ ಚಿನ್ನದ ನಾಣ್ಯಗಳು ಸಿಗುತ್ತವೆ. ಮತ್ತು ನನಗೆ ಅನ್ನಿಸುತ್ತದೆ, ನಿನ್ನ ಅಣ್ಣ ಮಧುವನ್ನು ಅದೇ ಜಾಗಕ್ಕೆ ಕಳುಹಿಸಿದ್ದಾನೆ ಅಂತ. ಆದ್ರೆ ಅಲ್ಲಿ ಹೋದವರು ಯಾರೂ ಮತ್ತೆ ಮರಳಿ ಬಂದಿಲ್ಲ. ಈ ಮಾತು ಕೇಳಿ ಲಕ್ಷ್ಮಿ ನಡುಗ್ಬಿಡ್ತಾಳೆ. ಚಿಕ್ಕಪ್ಪ, ಇದೇನ್ ಹೇಳ್ತಿದ್ದೀರಾ?
ಅವನಿದ್ವರೆಗೆ ಎಷ್ಟು ಜನರನ್ನಲ್ಲಿ ಕಳಿಸಿದ್ದಾನೆ? ನಿಜವಾಗ್ಲೂ ಯಾರೂ ಹಿಂದುರಿಗಿಲ್ವಾ? ಆ ಜಾಗ ಯಾವುದು ಚಿಕ್ಕಪ್ಪ? ಹೌದು ಮಗಳೇ, ಇವತ್ತಿನವರೆಗೂ ವೀರೇಂದ್ರಗೌಡ ಹಲವರನ್ನು ಆ ಜಾಗಕ್ಕೆ ಕಳುಹಿಸಿದ್ದಾನೆ. ಕೆಲಸ ಕೊಡುತ್ತೇನೆ ಅಂತ ಹೇಳಿ ಜನರನ್ನು ಕರೆದೊಯ್ಯುತ್ತಾನೆ. ಆದರೆ ಇಲ್ಲಿ ಹೋದವರು ಯಾರೂ ಹಿಂದಿರುಗಿಲ್ಲ. ಅವನು ತುಂಬಾ ಕುತಂತ್ರದಿಂದ ಈ ಕೆಲಸ ಮಾಡಿದ್ದಾನೆ. ನಮ್ಮ ಹಳ್ಳಿಯವರನ್ನು ಕಳುಹಿಸೋದಿಲ್ಲ, ಬೇರೆ ಹಳ್ಳಿಯವರನ್ನು ಮೋಸ ಮಾಡಿ ಕರೆದೊಯ್ಯುತ್ತಾನೆ. ಹೀಗೆ ಅವನು ದಿನೇ ದಿನೇ ಶ್ರೀಮಂತನಾಗುತ್ತಿದ್ದಾನೆ. ಅವನ ಗುಪ್ತ ಕೋಣೆಯಲ್ಲಿ ತುಂಬಾ ಚಿನ್ನದ ನಾಣ್ಯಗಳನ್ನು ಸಂಗ್ರಹಿಸಿದ್ದಾನೆ. ಅಂದ್ರೆ ಈ ಬಾರಿ ನನ್ನ ಅಣ್ಣನನ್ನು ಅದೇ ಜಾಗಕ್ಕೆ ಕಳುಹಿಸಿದ್ದಾನಾ? ಇದು ಅವನ ಕುತಂತ್ರ. ಉದ್ದೇಶಪೂರ್ವಕವಾಗಿ ನನ್ನ ಅಣ್ಣನನ್ನು ಕಳುಹಿಸಿ ನನ್ನನ್ನು ಬಲವಂತವಾಗಿ ಮದುವೆ ಮಾಡಿಕೊಂಡ. ಆದ್ರೆ ಚಿಕ್ಕಪ್ಪ, ನೀವು ಹೇಗ ಖಚಿತವಾಗಿ ನನ್ನಣ್ಣ ಬದುಕಿಲ್ಲ ಅಂತ ಹೇಳ್ತೀರಾ? ಮಗಳೇ, ಅವನು ಬದುಕಿದ್ದರೆ ಇಷ್ಟರೊಳಗೆ ಮರಳಿ ಬರುತ್ತಿರಲಿಲ್ಲವಾ? ಇಲ್ಲ, ನನ್ನ ಮನಸ್ಸು ಅದನ್ನು ಒಪ್ಪೋದಿಲ್ಲ. ನನ್ನ ಅಣ್ಣ ಬದುಕಿದ್ದಾನೆ ಅಂತೆ ನನ್ನ ಹೃದಯ ಹೇಳ್ತಿದೆ. ಚಿಕ್ಕಪ್ಪ, ದಯವಿಟ್ಟು ಆ ಜಾಗ ಎಲ್ಲಿದೆ ಹೇಳಿ, ನಾನಲ್ಲಿ ಹೋಗ್ಬೇಕು. ಬೇಡ ಮಗಳೇ, ಆ ಜಾಗ ತುಂಬಾ ಭಯಾನಕ. ದಟ್ಟ ಕಾಡಿನೊಳಗಿದೆ. ಅಲ್ಲಿ ಹೋದವರು ಮರಳಿ ಬರೋದಿಲ್ಲ. ನೀನು ಅಲ್ಲಿ ಹೋದರೆ ನಿನ್ನ ಜೀವಕ್ಕೂ ಅಪಾಯ. ಈ ದುಷ್ಟನ ಜೊತೆ ಜೀವನಪೂರ್ತಿ ಬದುಕೋದಕ್ಕಿಂತ ಒಮ್ಮೆ ಸಾಯೋದು ಮೇಲು. ನಾನ್ ತೀರ್ಮಾನ ಮಾಡಿದ್ದೇನೆ. ನನ್ನ ಅಣ್ಣನನ್ನ ಹುಡುಕ್ತೇನೆ. ಅವನನ್ನ ಜೀವಂತವಾಗಿ ತಂದು ತೀರ್ತೇನೆ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ. ಲಕ್ಷ್ಮಿ ತುಂಬ ಬೇಡಿಕೊಡ್ತಾಳೆ. ಕೊನೆಗೆ ನಾಗಪ್ಪನ ಮನಸ್ಸು ಕರಗುತ್ತದೆ. ಸರಿ ಮಗಳೇ, ಕೇಳು, ಹೇಳುತ್ತೇನೆ. ಅವನು ಆ ಭಯಾನಕ ಜಾಗದ ದಾರಿಯನ್ನು ಹೇಳ್ತಾನೆ. ಆ ರಾತ್ರಿ ಲಕ್ಷ್ಮಿ ಯಾರಿಗೂ ಗೊತ್ತಾಗದಂತೆ ಮನೆಯಿಂದ ಹೊರಡ್ತಾಳೆ. ಕತ್ತಲೆಯ ಕಾಡಿನ ದಾರಿಯಲ್ಲಿ ನಡೆದು ಹೋಗುತ್ತಿರ್ತಾಳೆ. ಗಾಳಿ ಜೋರಾಗಿ ಬೀಸುತ್ತಿದೆ. ಕಾಡಿನೊಳಗೆ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ. ಅಷ್ಟರಲ್ಲಿ ದಾರಿಯಲ್ಲಿ ಒಬ್ಬ ವೃದ್ಧ ಸಾಧು ಕಾಣಿಸುತ್ತಾರೆ. ಮಗಳೇ, ಇಷ್ಟು ರಾತ್ರಿ ಇಲ್ಲಿ ಏಕೆ ಬಂದಿದ್ದೀಯಾ? ಈ ಜಾಗ ಎಷ್ಟು ಅಪಾಯಕಾರಿ ಅಂತ ಗೊತ್ತಿಲ್ವಾ? ಬಾಬಾ, ನಾನು ನನ್ನ ಅಣ್ಣನನ್ನು ಹುಡುಕಲು ಬಂದಿದ್ದೇನೆ. ನನ್ನ ಅಣ್ಣ ಇದೇ ಜಾಗಕ್ಕೆ ಬಂದು ಕಾಣೆಯಾಗಿದ್ದಾನೆ. ಇಲ್ಲಿ ಏನಿದೆ ಬಾಬಾ? ಯಾಕೆ ಇಲ್ಲಿ ಹೋದವರು ಹಿಂದಿರುಗುವುದಿಲ್ಲ? ನೀನು ಕೇಳಿರುವ ಎಲ್ಲವೂ ಸತ್ಯ ಮಗಳೇ. ಈ ಜಾಗ ಶಾಪಗ್ರಸ್ತ. ಮುಂದೆ ಹೋಗ್ಬೇಡ, ಈಗ್ಲೇ ಹಿಂದಿರುಗು. ಇಲ್ಲ ಬಾಬಾ, ನಾನು ಹಿಂದಿರುಗೋದಿಲ್ಲ. ನನ್ನ ಅಣ್ಣನನ್ನು ಹುಡುಕಿಯೇ ತೀರುತ್ತೇನೆ. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ನಂತರ ಲಕ್ಷ್ಮಿ ತನ್ನ ಜೀವನದ ಎಲ್ಲ ಕಥೆಯನ್ನು ಸಾಧುವಿಗೆ ಹೇಳುತ್ತಾಳೆ. ನಿನಗೆ ತುಂಬಾ ಅನ್ಯಾಯವಾಗಿದೆ ಮಗಳೇ. ಆದರೆ ವಿಧಿಯನ್ನು ಯಾರು ತಪ್ಪಿಸಬಲ್ಲರು? ಮಗಳೇ, ಈಗ ನೀನು ಅಲ್ಲಿ ಹೋಗುವುದು ಅಂದ್ರೆ ಸಾವಿನ ಬಾಯಿಗೆ ಹೋಗುವಂತಾಗಿದೆ. ತುಂಬಾ ಅದೃಷ್ಟವಂತರೇ ಆ ಜಾಗದಿಂದ ಜೀವಂತವಾಗಿ ಹಿಂದಿರುಗುತ್ತಾರೆ. ನಿನ್ನ ಒಳ್ಳೆಯದಕ್ಕಾಗಿ ಹೇಳುತ್ತಿದ್ದೇನೆ, ಹೋಗ್ಬೇಡ. ಆದ್ರೆ ಬಾಬಾ, ನೀವೀಗ ಹೇಳಿದ್ರಿ ಅಲ್ವಾ, ಕೆಲವರು ಬದುಕಿ ಬರುತ್ತಾರೆ ಅಂತ. ಅಂದ್ರೆ ಯಾರಾದ್ರೂ ಹಿಂದಿರುಗಿದ್ದಾರಾ? ಹೌದು ಮಗಳೇ, ಒಬ್ಬ ಹುಡುಗ ಆ ಜಾಗಕ್ಕೆ ಹೋಗಿ ಜೀವಂತವಾಗಿ ಮರಳಿ ಬಂದಿದ್ದಾನೆ. ಅವನೀಗ ನನ್ನ ಬಳಿಯೇ ಇದ್ದಾನೆ. ಅವನಿಗೆ ತುಂಬಾ ಗಾಯಗಳಾಗಿದ್ದವು. ನಾನು ಹಲವಾರು ದಿನಗಳಿಂದ ಚಿಕಿತ್ಸೆ ಕೊಡುತ್ತಿದ್ದೇನೆ. ಅವನು ಅಲ್ಲಿಂದ ತಪ್ಪಿಸಿಕೊಂಡಿದ್ದ. ಆದ್ರೆ ಓಡುತ್ತಿರುವಾಗ ಕಣಿವೆಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ. ಬಾಬಾ, ಆ ಹುಡುಗ ಯಾರು? ಅವನೆಲ್ಲಿದ್ದಾನೆ? ದಯವಿಟ್ಟು ನನ್ನನ್ನು ಅವನ ಬಳಿಗೆ ಕರೆದುಕೊಂಡು ಹೋಗಿ. ಬಹುಶಃ ಅವನಿಗೆ ನನ್ನ ಅಣ್ಣನ ಬಗ್ಗೆ ಗೊತ್ತಿರಬಹುದು. ನಾನು ಅವನ ಹತ್ರ ನನ್ನ ಅಣ್ಣನ ಬಗ್ಗೆ ಕೇಳ್ತೇನೆ. ಬಾ ಮಗಳೇ, ನನ್ಜೊತೆ ಬಾ. ಸಾಧು ಲಕ್ಷ್ಮಿಯನ್ನು ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಒಬ್ಬ ಯುವಕ ಪ್ರಜ್ಞೆಯಿಲ್ಲದೆ ಮಲಗಿರುತ್ತಾನೆ. ಲಕ್ಷ್ಮಿ ಅವನನ್ನು ನೋಡುತ್ತಲೇ ಬೆಚ್ಚಿ ಬೀಳುತ್ತಾಳೆ. ಅಣ್ಣ, ಬಾಬಾ, ಇವನೇ ನನ್ನಣ್ಣ ಮಧು. ಲಕ್ಷ್ಮಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬುತ್ತದೆ. ಬಾಬಾ, ನೀವು ದೇವರಂತಿದ್ದೀರಾ. ನಾನು ಹುಡುಕ್ತಿದ್ದ ನನ್ನ ಅಣ್ಣನನ್ನೇ ನೀವು ಉಳಿಸಿದ್ದೀರಾ. ಅಣ್ಣ ಯಾಕೆ ಎದ್ಕೊಳ್ತಿಲ್ಲ ಬಾಬಾ? ಅವನಿಗೇನೂ ಆಗಿಲ್ಲ ಅಲ್ವಾ? ಚಿಂತಿಸ್ಬೇಡ ಮಗಳೇ, ನಾನವನಿಗೆ ಔಷಧಿ ಕೊಟ್ಟಿದ್ದೇನೆ. ಅದ್ರಿಂದ ಅವನು ಗಾಢ ನಿದ್ರೆಯಲ್ಲಿದ್ದಾನೆ. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರವಾಗುತ್ತಾನೆ. ನಿಜವಾಗಿಯೂ ನೀವಿಬ್ಬರೂ ಅದೃಷ್ಟವಂತರು. ದೇವರು ನಿಮ್ಮ ಜೊತೆ ಇದ್ದಾನೆ. ಇಂದು ನಾನು ನಿನ್ನನ್ನು ದಾರಿಯಲ್ಲಿ ನೋಡಿರಲಿಲ್ಲ ಅಂದ್ರೆ ನೀನೂ ಕೂಡ ಹಿಂದಿರುಗುತ್ತಿರಲಿಲ್ಲ. ಬಾಬಾ, ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಉಪಕಾರ ಅಂತ ಏನೂ ಇಲ್ಲ ಮಗಳೇ, ಇದು ಮಾನವೀಯತೆ.
ಧನ್ಯವಾದ ಹೇಳಬೇಕಾದ್ರೆ ದೇವರಿಗೆ ಹೇಳು. ಸ್ವಲ್ಪ ಸಮಯದ ನಂತರ ಮಧುವಿಗೆ ಪ್ರಜ್ಞೆ ಬರುತ್ತದೆ. ಅವನು ಕಣ್ಣು ತೆರೆದು ಲಕ್ಷ್ಮಿಯನ್ನು ನೋಡ್ತಾನೆ. ಲಕ್ಷ್ಮಿ, ನೀನು ಇಲ್ಲಿ ಹೇಗೆ ಬಂದೆ? ಲಕ್ಷ್ಮಿ ನಡೆದ ಎಲ್ಲ ವಿಚಾರವನ್ನ ಹೇಳ್ತಾಳೆ. ವೀರೇಂದ್ರ ಗೌಡನ ಕುತಂತ್ರ, ಮನೆ, ಬಲವಂತದ ಮದುವೆ ಎಲ್ಲವನ್ನು. ಈ ಮಾತು ಕೇಳಿ ಮಧು ಕೋಪದಿಂದ ಉರಿತಾನೆ. ಲಕ್ಷ್ಮಿ, ಇವೆಲ್ಲಾ ದುಷ್ಟ ವೀರೇಂದ್ರಗೌಡನ ಕೆಲಸ. ಅವನು ಉದ್ದೇಶಪೂರ್ವಕವಾಗಿ ನನ್ನನ್ನು ಆ ನರಕಕ್ಕೆ ಕಳುಹಿಸಿದ. ನಾನು ಅವನನ್ನು ಬಿಡೋದಿಲ್ಲ. ಅಣ್ಣ, ನಾಗಪ್ಪ ಚಿಕ್ಕಪ್ಪ ಹೇಳಿದ್ರು ಅವನು ಹಲವಾರು ಜನರನ್ನು ಅಲ್ಲಿ ಕಳುಹಿಸಿದ್ದಾನೆ ಅಂತ. ಆದರೆ ಒಂದು ವಿಷಯ ಮಾತ್ರ ನನಗೆ ಅರ್ಥವಾಗಲಿಲ್ಲ. ಅಲ್ಲಿ ಹೋದವರು ಯಾರೂ ಹಿಂದಿರುಗಿಲ್ಲ ಅಂದ್ರೆ ನೀನು ಹೇಗೆ ಜೀವಂತವಾಗಿ ಬಂದೆ ಅಣ್ಣ? ನಾನು ಹೇಳುತ್ತೇನೆ ಮಗಳೇ, ನಿನ್ನ ಅಣ್ಣನ ಬಲಗಡೆ ಕಾಲಿನ ಹೆಬ್ಬೆರಳು ಕತ್ತರಿಸಿ ಹೋಗಿಟ್ಟು ಅಲ್ಲವೇ? ಅದಕ್ಕೆ ಅವನಿಗೆ ಏನೂ ಆಗಲಿಲ್ಲ. ಬಾಬಾ, ನನಗೆ ಏನೂ ಅರ್ಥವಾಗುತ್ತಿಲ್ಲ. ಹೌದು, ಹಲವು ವರ್ಷಗಳ ಹಿಂದೆ ಕಟ್ಟಿಗೆ ಕಡಿಯುವಾಗ ಅಣ್ಣನ ಕಾಲಿನ ಬೆರಳು ಕತ್ತರಿಸಿತ್ತು. ಆದ್ರೆ ಅದಕ್ಕೆ ಇದಕ್ಕೆ ಏನ್ ಸಂಬಂಧ? ಆ ಗುಪ್ತ ಜಾಗಕ್ಕೆ ಹೋಗುವ ಮನುಷ್ಯನ ದೇಹ ಸಂಪೂರ್ಣವಾಗಿರ್ಬೇಕು. ದೇಹದ ಯಾವುದಾದ್ರೂ ಅಂಗ ಕತ್ತರಿಸಿ ಹೋಗಿದ್ರೆ ಆ ಶಕ್ತಿ ಅವನನ್ನು ಒಳಗೆ ಸೇರಿಸೋದಿಲ್ಲ. ಬಹುಶಃ ವೀರೇಂದ್ರಗೌಡ ಇದನ್ನು ಗಮನಿಸಿರ್ಲಿಲ್ಲ. ಅವನಿಗೆ ಮಧು ಸತ್ತಿರಬೇಕು ಅಂತ ಅನಿಸಿತ್ತು. ಆದರೆ ಅವನು ಬದುಕಿ ತಪ್ಪಿಸ್ಕೊಂಡ. ನಂತರ ಓಡುತ್ತಾ ಬರುತ್ತಿರುವಾಗ ಕಣಿವೆಗೆ ಬಿದ್ದು ಗಾಯಗೊಂಡ. ಅದಕ್ಕೆ ಮನೆಗೆ ಮರಳಿ ಬರಲಾಗ್ಲಿಲ್ಲ. ಅಣ್ಣ ನೋಡಿ, ಆ ದಿನ ನಿಮ್ಮ ಬೆರಳು ಕತ್ತರಿಸಿದ್ದು ಕೂಡ ನಮ್ಮ ಒಳ್ಳೆಯದಕ್ಕೆ ಆಗಿತ್ತು. ಆಗ ನಾವು ದೇವರನ್ನು ದೂರುತ್ತಿದ್ದೆವು. ಆದ್ರೆ ಇಂದು ಅದೇ ನಿಮ್ಮ ಜೀವ ಉಳಿಸಿತು. ದೇವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೆಯದೇ ಇರುತ್ತದೆ. ಹೌದು ಲಕ್ಷ್ಮೀ, ಆ ಸಮಯದಲ್ಲಿ ಅರ್ಥವಾಗೋದಿಲ್ಲ. ಆದ್ರೆ ಒಂದು ದಿನ ಅದರ ಉತ್ತರ ಸಿಗುತ್ತದೆ. ಇತ್ತ ವೀರೇಂದ್ರಗೌಡ ಮನೆಗೆ ಬಂದು ಲಕ್ಷ್ಮಿ ಕಾಣಿಸದಿರುವುದನ್ನು ಗಮನಿಸ್ತಾನೆ. ನಾಗಪ್ಪ, ನಾಗಪ್ಪ, ಲಕ್ಷ್ಮಿ ಎಲ್ಲಿದ್ದಾರೆ? ಯಜಮಾನ್ರೇ, ನನ್ಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ನಿನ್ನೆ ನೀವು ಇಬ್ಬರು ಮಾತನಾಡುವುದನ್ನು ನೋಡಿದ್ದೆ. ನಿನಗೆ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅನ್ನೋದು ಗೊತ್ತಿದೆ. ಹೇಳು. ಯಜಮಾನ್ರೇ, ನಿಜವಾಗಿಯೂ ನನಗೊತ್ತಿಲ್ಲ. ವೀರೇಂದ್ರಗೌಡ ಕೋಪದಿಂದ ನಾಗಪ್ಪನನ್ನು ಹೊಡೆಯಲಾರಂಭಿಸ್ತಾನೆ. ಭಯದಿಂದ ನಾಗಪ್ಪ ಎಲ್ಲ ಸತ್ಯವನ್ನು ಹೇಳಿಬಿಡ್ತಾನೆ. ವೀರೇಂದ್ರಗೌಡ ಕಾಡಿನ ಕಡೆ ಓಡುತ್ತಾನೆ. ಲಕ್ಷ್ಮೀ ಕಾಣುತ್ತಿಲ್ಲ ಅಂದ್ರೆ ಒಳಗೆ ಹೋಗಿರಬೇಕು. ಮೂರ್ಖ ಹುಡುಗಿ ತನ್ನ ಕೈಯಿಂದಲೇ ತನ್ನ ಜೀವನ ಮುಗಿಸಿಕೊಂಡಳು. ಆದರೆ ಒಳ್ಳೆಯದೇ ಆಯಿತು. ಈಗ ಅವಳು ಬದುಕಿದ್ರೆ ನನ್ನ ಸತ್ಯ ಎಲ್ಲರಿಗೂ ಗೊತ್ತಾಗುತ್ತಿತ್ತು. ಮತ್ತು ಈ ಬಾರಿ ನನಗೆ ಖಂಡಿತ ಚಿನ್ನದ ನಾಣ್ಯಗಳು ಸಿಗುತ್ತವೆ. ಅವನು ಒಳಗೆ ಸ್ವಲ್ಪ ಮುಂದೆ ಹೋಗ್ತಾನೆ. ಆದರೆ ಅಲ್ಲಿ ಚಿನ್ನದ ನಾಣ್ಯಗಳೇ ಇರುವುದಿಲ್ಲ. ಇದು ಹೇಗೆ ಸಾಧ್ಯ? ಮಧು ಹೋದಾಗಲೂ ಚಿನ್ನ ಸಿಕ್ಕಿರಿಲ್ಲ, ಈಗ ಲಕ್ಷ್ಮಿ ಹೋದರೂ ಸಿಗುತ್ತಿಲ್ಲ. ಈ ಶಕ್ತಿ ನನ್ನ ಜೊತೆ ಆಟ ಆಡುತ್ತಿದೆಯಾ? ಅವನು ಇನ್ನೂ ಮುಂದೆ ಸಾಗ್ತಾನೆ. ಅಷ್ಟರಲ್ಲಿ ಅವನ ಕಾಲು ಜಾರಿ ಹೋಗ್ತದೆ. ನೆಲ ಒಡೆದು ಕೆಳಗೆ ಕುಸಿಯುತ್ತದೆ. ವೀರೇಂದ್ರಗೌಡ ಕಿರುಚುತ್ತಾ ಒಳಗೆ ಬೀಳ್ತಾನೆ. ಲಕ್ಷ್ಮಿ ಮತ್ತು ಮಧು ವೀರೇಂದ್ರಗೌಡನ ಮನೆಗೆ ಬರ್ತಾರೆ. ನಾಗಪ್ಪ ನಡೆದ ಎಲ್ಲ ವಿಷಯ ಹೇಳ್ತಾನೆ. ಅವರು ಮತ್ತೆ ಕಾಡಿಗೆ ಹೋಗ್ತಾರೆ. ಅಲ್ಲಿ ಹೊರಗೆ ಚಿನ್ನದ ನಾಣ್ಯಗಳು ಬಿದ್ದಿರುವುದನ್ನು ನೋಡ್ತಾರೆ. ಅದೇ ದಾರಿಯಲ್ಲಿ ಮತ್ತೆ ಸಾಧು ಕಾಣಿಸ್ಕೊಳ್ತಾನೆ. ಮಕ್ಕಳೇ, ಪ್ರಕೃತಿ ತನ್ನ ಕೆಲಸ ಮಾಡಿಕೊಂಡಿದೆ. ಈ ನಾಣ್ಯಗಳು ಹೇಳುತ್ತಿವೆ, ಆ ಶಕ್ತಿಗೆ ಈಗ ಸಂಪೂರ್ಣ ದೇಹ ಸಿಕ್ಕಿದೆ. ಮತ್ತು ಅದು ಬೇರೆ ಯಾರೂ ಅಲ್ಲ, ವೀರೇಂದ್ರಗೌಡನೇ. ಅವನು ತನ್ನದೇ ಬಲೆಗೆ ತಾನೇ ಬಿದ್ದಿದ್ದಾನೆ. ತನ್ನ ಪಾಪದ ಶಿಕ್ಷೆ ಅವನಿಗೆ ಸಿಕ್ಕಿದೆ. ಈಗ ನೀವು ಇಲ್ಲಿಂದ ಹೊರಡಿ, ಮತ್ತೆ ಈ ಜಾಗಕ್ಕೆ ಬರಬೇಡಿ. ಮಧು ಮತ್ತು ಲಕ್ಷ್ಮಿ ಮನೆಗೆ ಮರಳ್ತಾರೆ. ರಾಮಯ್ಯ ತನ್ನ ಇಬ್ಬರು ಮಕ್ಕಳನ್ನು ನೋಡಿ ಕಣ್ಣೀರಿನಿಂದ ಸಂತೋಷಪಡ್ತಾನೆ. ದೇವರೇ, ನಿನಗೆ ಲಕ್ಷ ಲಕ್ಷ ಧನ್ಯವಾದಗಳು. ನನ್ನ ಇಬ್ಬರು ಮಕ್ಕಳನ್ನು ನನಗೆ ಮರಳಿಕೊಟ್ಟೆ. ನನ್ನ ಮಧುವಿನ ಜೊತೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ಅಂತ ನಾನು ಕನಸಲ್ಲೂ ಯೋಚಿಸಿರಲಿಲ್ಲ. ನೀನು ನನ್ನ ಮಗನನ್ನು ಸುರಕ್ಷಿತವಾಗಿ ಉಳಿಸಿದ್ದೀಯಾ. ಧನ್ಯವಾದ ದೇವರೇ. ವೀರೇಂದ್ರಗೌಡನ ಜೊತೆ ಏನಾಯಿತೋ ಅದು ಸರಿಯೇ ಆಯಿತು. ದೇವರು ಅವನ ಪಾಪಕ್ಕೆ ತಕ್ಕ ಶಿಕ್ಷೆ ಕೊಟ್ಟನು. ಹೌದು ಅಪ್ಪ,
ಎಷ್ಟು ಜನರ ಜೀವನ ಹಾಳು ಮಾಡಿದ್ದನೋ ಕೊನೆಗೆ ತನ್ನದೇ ಬಲೆಗೆ ತಾನೇ ಬಿದ್ದನೋ. ದೇವ್ರು ತಡ ಮಾಡ್ಬೋದು, ಆದ್ರೆ ಅನ್ಯಾಯ ಮಾಡುವವರನ್ನು ಯಾವತ್ತೂ ಬಿಡೋದಿಲ್ಲ. ಆ ದಿನದ ನಂತರ ವೀರೇಂದ್ರಗೌಡ ಮತ್ತೆ ಎಂದಿಗೂ ಮರಳಿ ಬರುವುದಿಲ್ಲ. ಹಳ್ಳಿಯ ಜನರು ಕೂಡ ಅವನ ಕಾಣೆಯಾಗುವ ವಿಚಾರ ಕೇಳಿ ಆಶ್ಚರ್ಯಪಡುತ್ತಾರೆ. ನಂತರ ನಿಧಾನವಾಗಿ ಅವನ ಎಲ್ಲ ಕತ್ತಲೆ ಸತ್ಯಗಳು ಜನರಿಗೆ ತಿಳಿಯತೊಡಗುತ್ತವೆ. ಲಕ್ಷ್ಮಿ ಕಾನೂನು ಪ್ರಕಾರ ವೀರೇಂದ್ರಗೌಡನ ಹೆಂಡತಿಯಾಗಿದ್ದರಿಂದ ಅವನ ಎಲ್ಲ ಆಸ್ತಿ, ಜಮೀನು ಮತ್ತು ಮನೆಗಳು ಲಕ್ಷ್ಮಿಯ ಹೆಸರಿಗೆ ಬರುತ್ತವೆ. ಆದರೆ ಲಕ್ಷ್ಮಿ ಆ ಸಂಪತ್ತನ್ನು ತನ್ನ ಸ್ವಾರ್ಥಕ್ಕೆ ಬಳಸುವುದಿಲ್ಲ. ಅವಳು ತನ್ನ ಅಣ್ಣ ಮಧು ಮತ್ತು ಅಪ್ಪ ರಾಮಯ್ಯ ಜೊತೆ ಸೇರಿ ಬಡವರಿಗೆ ಸಹಾಯ ಮಾಡತೊಡಗುತ್ತಾರೆ. ಅಣ್ಣ, ಈ ಹಣದಿಂದ ಇನ್ನು ಯಾರ ಜೀವನವೂ ಹಾಳಾಗ್ಬಾರ್ದು. ಹೌದು ಲಕ್ಷ್ಮಿ, ಇನ್ನೂ ಈ ಮನೆ ದುಃಖದ ಮನೆಯಲ್ಲ, ಸಹಾಯ ಮಾಡುವ ಮನೆಯಾಗಬೇಕು. ಅವರು ಹಳ್ಳಿಯಲ್ಲಿ ಬಡವರಿಗೆ ಅನ್ನ, ಕೆಲಸ ಮತ್ತು ಸಹಾಯ ನೀಡತೊಡಗುತ್ತಾರೆ. ಮತ್ತೆ ಯಾರೂ ಹಣದ ಕೊರತೆಯಿಂದ ಸಂಕಷ್ಟ ಅನುಭವಿಸಬಾರದು ಎಂದು ನಿರ್ಧರಿಸುತ್ತಾರೆ. ಹೀಗೆ ಬಹಳ ಕಷ್ಟಗಳನ್ನು ಎದುರಿಸಿದ ಆ ಕುಟುಂಬ ಕೊನೆಗೆ ಸಂತೋಷ ಮತ್ತು ಗೌರವದಿಂದ ಬದುಕತೊಡಗುತ್ತದೆ. ಕೆಟ್ಟ ಕೆಲಸ ಮಾಡುವವನು ಎಷ್ಟು ಬಲಿಷ್ಠನಾದರೂ ಒಂದು ದಿನ ತನ್ನ ಪಾಪದ ಫಲವನ್ನು ಅನುಭವಿಸಲೇಬೇಕು. ಒಳ್ಳೆಯ ಮನಸ್ಸು ಮತ್ತು ಧೈರ್ಯ ಇರುವವರನ್ನು ದೇವರು ಯಾವತ್ತೂ ಕೈಬಿಡುವುದಿಲ್ಲ. ಕಥೆಯನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕಥೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಒಂದು ಹೊಸ ಅದ್ಭುತ ಕಥೆಯೊಂದಿಗೆ ಭೇಟಿಯಾಗೋಣ.